ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಗಾರ್ಡನ್ಗೆ ಬಂದಿದ್ದೀನಿ, ಹೂವೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಬಿಸಿಲಂತೂ ಸಿಕ್ಕಾಬಟ್ಟೆ ಬಿಸಿಲು. 10 ಗಂಟೆಗೇ ಎಷ್ಟು ಬಿಸಿಲು ಅಂದರೆ ಅಪ್ಪ ಈಚೆಗೆ ಬರೋಕ್ಕೆ ಆಗಲ್ಲ, ಅಷ್ಟು ಬಿಸಿಲು. ಬೇಸಿಗೆ ಇನ್ನೂ ಎಲ್ಲೋ ಐತೆ, ಆವಾಗೇ ನೋಡಿ ಇಷ್ಟೊಂದು ಬಿಸಿಲು. ನಾನು ಇವತ್ತು ಹೂವು ಹಾರ್ವೆಸ್ಟ್ ಮಾಡೋಣ ಅಂತ ಗಾರ್ಡನಿಗೆ ಬಂದಿದ್ದೀನಿ. ಇದೇನಪ್ಪ ಬಕೆಟ್ ಇಟ್ಕೊಂಡವ್ರೆ ಹಾರ್ವೆಸ್ಟ್ ಮಾಡೋದಕ್ಕೆ, ಒಂದು ಪುಟ್ಟಿ ಏನಾದರೂ ತರೋದಲ್ವ ಅಂತ ಅಂದ್ಕೋಬೇಡಿ. ನಾನು ಈ ಬಕೆಟ್ಗೆ ಅಕ್ಕಿ ಬೇಳೆ ತೊಳೆದಿದ್ದ ನೀರೆಲ್ಲನೂ ಹಾಕಿ ಇಟ್ಕೊಂಡಿರ್ತೀನಿ. ಟೆರೆಸಿಗೆ ಬರ್ತೀನಲ್ಲ ಆವಾಗ ನಾನು ಇದನ್ನು ತಗೊಂಡು ಬರ್ತೀನಿ. ತಗೊಂಡು ಬಂದಾಗ ಹಂಗೇ ಗಿಡಗಳಿಗೆ ನೀರೆಲ್ಲ ಹಾಕ್ಬಿಟ್ಟು ಮತ್ತು ಅದೇ ಬಕೆಟಲ್ಲೇ ಹೂವೆಲ್ಲ ಕುಯ್ಕೊಂಡು ಹೋಗ್ತೀನಿ. ಅದಕ್ಕೋಸ್ಕರನೇ ಆ ಬಕೆಟಲ್ಲೇ ಹಾಕ್ಕೊತಿರೋದು. ಇವತ್ತಂತೂ ದಾಸವಾಳ ಸುರಿಮಳೆ ಅಂದರೆ ಸುರಿಮಳೆ. ನನ್ನ ಗಿಡದಲ್ಲಿ ಎಷ್ಟಿಷ್ಟೊಂದು ಹೂವು ಬಿಟ್ಟೈತೆ ನೋಡಿ. ನಾನು ಅಲ್ಲಿ ಹಾರ್ವೆಸ್ಟ್ ಮಾಡ್ತಿದ್ದೀನಲ್ಲ, ಆ ಹೂವು 5 ಹೂವು ಬಿಟ್ಟಿದೆ ಇವತ್ತು. ಒಂದೇ ಗಿಡದಲ್ಲಿ 5 ಹೂವು ಬಿಟ್ಟಿದೆ ನೋಡಿ. ಅದು ಆರೆಂಜು ಮತ್ತು ರೆಡ್ ಮಿಕ್ಸ್ ಇರೋದು. ಇದು ಎಲ್ಲೋ ಅಂತೂ 3 ಹೂವು ಬಿಟ್ಟಿದೆ. ನನಗದು ಬಿಟ್ಟಿರೋದು ನೋಡಿನೇ ಖುಷಿ ಆಗೋಯ್ತು. ಇವತ್ತು ಈ ವಿಡಿಯೋ ಮಾಡೋಂಗೆ ಇರಲಿಲ್ಲ, ಅದು ಹೂವು ನೋಡಿ ಖುಷಿಗೇ ನಿಮಗೂ ತೋರಿಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೀನಿ. ಇದು ಇನ್ನು ಪಿಂಕ್ದು ದಾಸವಾಳ, ಇದು ಸಿಂಗಲ್ ಪೆಟಲು. ಎಷ್ಟಿಷ್ಟೊಂದು ಹೂವು ಬಿಟ್ಟವೆ ಅಂದರೆ ನನಗೇ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಇವತ್ತು ಸಂಡೇ, ತುಂಬ ಕೆಲಸಗಳು. ಹಂಗಾಗಿ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿ ನಾನು ಟೆರೆಸಿಗೆ ಬಂದಿದ್ದೀವಿ. ಕಾವ್ಯ ನಾನು ಇಬ್ಬರು ಟೆರೆಸಲ್ಲಿ ಬಂದಿದ್ದೀವಿ. 11 ಗಂಟೆ ಆಗೈತೆ. 11 ಗಂಟೆಗೆ ಬಿಸಿಲಂತೂ ಸಿಕ್ಕಾಬಟ್ಟೆ ಬಿಸಿಲು. ಅಲ್ಲಿ ನಿಲ್ಲೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು. ಪಾಪ ನಾವೇನೋ ಒಂದು ಸ್ವಲ್ಪ ಬಿಸಿಲು ತಡ್ಕೊತೀವಿ, ಜಾನಿ ಅಂತೂ ಬಿಸಿಲು ತಡ್ಕೊಳೋದೇ ಇಲ್ಲ. ಅವ್ನು ಹೋಗೋಗಿ ಅಲ್ಲಿ ನೆಳ್ಳಲ್ಲಿ ಕುತ್ಕೊಳ್ಳೋನು ನೋಡಿ. ಇದು ಪಿಂಕು ಅಷ್ಟೇ, ಇವತ್ತು 3 ಹೂವು ಬಿಟ್ಟಿದೆ ಈ ಪಿಂಕು. ಡೈಲಿ ಅಂತೂ ನಮಗೆ ಹೂವು ಇದ್ದೇ ಇರ್ತವೆ. ದಾಸವಾಳ ಹೂವೇ ಹೆಚ್ಚಾಗಿ ಇರೋದು. ಇದು ಹೂವು ಇಲ್ಲ ಗಾರ್ಡನಲ್ಲಿ ಅನ್ನೋ ಥರನೇ ಇರಲ್ಲ. ಇದು ಡಬಲ್ ಪೇಟಲು ನೋಡಿ, 2 ಹೂವು ಬಿಟ್ಟಿದೆ. ಇನ್ನೂ ಒಂದು 4-5 ಏನೋ ಮೊಗ್ಗು ಆಗಿದ್ದಾವೆ. ಇಷ್ಟೊಂದು ಹೆಚ್ಚಾಗಿ ಹೂವು ಎಲ್ಲ ಯಾಕೆ ಬಿಡ್ತೇವೆ ಅಂದರೆ ನಾವು ಹಾಕೋ ಗೊಬ್ಬರ, ನಾವು ಹಾಕೋ ಫರ್ಟಿಲೈಸರು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೆ ಹೆಚ್ಚು ಫಲ ಸಿಗುತ್ತೆ ನೋಡಿ. ಇದು ಮುತ್ತು ಮಲ್ಲಿಗೆ ಹೂವು, ಮಳ್ಳೆ ಹೂವು ಸಿಗುತ್ತೆ ನಮಗೆ ಡೈಲಿ. ಅದು 2 ಮೊಳ ಹೂವು ಸಿಗೋದು. ಅದು ಕೋತಿ ಮುರಿದಾಕ್ದಾಗಿಂದ ಹೂವು ಬಿಡ್ತಾ ಇಲ್ಲ. ಅದು ಇವಾಗಿನ ಚಿಗುರ್ತಾ ಇದೆ. ಅದು ಮಳ್ಳೆ ಹೂವಿನ ಗಿಡಗಳಿಗೆ ನಾವು ಎಷ್ಟು ಕೇರ್ ಮಾಡಿ, ಎಷ್ಟು ನಾವು ಶ್ರಮ ವಹಿಸ್ತೀವೋ ಅದ್ರ ತಕ್ಕಂತೆ ನಮಗೆ ಫಲ ಸಿಗುತ್ತೆ. ನಾನು ಯಾವಾಗ್ಲೂ ಅಷ್ಟೇ, ಗಿಡಗಳನ್ನ ಮಾತ್ರ ಮಕ್ಳ ಥರನೇ ನೋಡ್ತೀನಿ ನಾನು. ಇಲ್ಲಿ ನಮ್ಮ ಮನೆಗಳ ಹತ್ರನೂ ಎಲ್ಲರೂ ಹಂಗೆ ಅಂತಾರೆ, ಎಷ್ಟು ಕೇರ್ ಮಾಡ್ತೀರಾ ನೀವು ಗಿಡಗಳ ಬಗ್ಗೆ, ಎಷ್ಟು ಕಾಳಜಿ ವಹಿಸ್ತೀರಾ ಅಂತ ಅಂತಿರ್ತಾರೆ. ಯಾವಾಗಲೂ ನೀವು ಟೆರೆಸಲ್ಲೇ ಇರ್ತೀರಾ, ಮನೆಯಲ್ಲಿ ಇರೋದೇ ಇಲ್ಲ ಹೆಚ್ಚಾಗಿ ಅಂತಲೇ ಹೇಳ್ತಿರ್ತಾರೆ. ಯಾಕೆಂದರೆ ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅಲ್ವಾ ನಮಗೂ ಹೆಚ್ಚು ತರಕಾರಿ, ಹೂವು ಎಲ್ಲ ಸಿಗೋದು. ಹಾಗಾಗಿ ನಾನು ಹೆಚ್ಚು ಪ್ರಾಮುಖ್ಯತೆನ ಗಿಡಗಳಿಗೆ ಕೊಡ್ತೀನಿ. ನಾವು ಕೆಮಿಕಲ್ ಗೊಬ್ಬರ, ಕೆಮಿಕಲ್ ಫರ್ಟಿಲೈಸರು ಎಲ್ಲ ಹಾಕಿದ್ರೆ ನಮಗೆ ಈ ಥರ ಫಲಿತಾಂಶ ಸಿಗೋದಿಲ್ಲ. ನಾವು ಯಾವಾಗ ನಾವು ಆರ್ಗಾನಿಕ್ಕಾಗಿ ನಾವು ಉಪಯೋಗಿಸ್ತೀವಿ ನೋಡಿ, ಆವಾಗಲೇ ನಮಗೆ ಈ ಥರ ಒಳ್ಳೆ ರಿಸಲ್ಟ್ ಸಿಗೋದು. ಉದಾಹರಣೆಗೆ ನನ್ನ ಗಾರ್ಡನಲ್ಲೇ ಇದೆ ನೋಡಿ, ನಿಮ್ಮ ಕಣ್ಣೆದ್ರಿಗೇ ನೋಡಿ ಎಷ್ಟೊಂದು ಹೂವು, ದಾಸವಾಳ ಹೂವು. ಇವತ್ತು ನನಗಂತೂ ಸಖತ್ತು ಖುಷಿ ಅಂದರೆ ಖುಷಿ. ಇವತ್ತು ಅಷ್ಟು ದಾಸವಾಳ ಹೂವು ಒಂದೊಂದು ಗಿಡದಲ್ಲೇ 5-6 ಹೂವು ಬಿಟ್ಟೈತೆ. ತುಂಬ ಬಿಸಿಲು ಅಂದರೆ ಬಿಸಿಲು. ಹಾಗಾಗಿ ನಾನು ಹಿಂಗೆ ಮುಖದ ಒರೆಸ್ಕೊತಾ ಇದ್ದೆ ನೋಡಿ. ಇದು ಪನ್ನೀರ್ ರೋಸ್ ಗಿಡ, ಅದು ಕಟಿಂಗಿಂದ ಬೆಳೆದಿದ್ದು. ನಾನು ರೀಪಾಟ್ ಮಾಡೋಣ ಅಂದ್ಕೊತೀನಿ. ಅದು ಗಿಡ ತುಂಬ ಮೊಗ್ಗೆ ಇದ್ದಾವೆ, ಅದು ತೆಗಿಯೋಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಅದು ಚಿಕ್ಕ ಪಾಟಲ್ಲೇ ಇರೋದು. ಒಂದು ಪೇಂಟ್ ಬಕೆಟ್, ಅದು ಚಿಕ್ಕ ಬಕೆಟು ಅದರಲ್ಲೈತೆ. ಅದು ರೀಪಾಟ್ ಮೊಗ್ಗೆಲ್ಲ ಮುಗಿಬೇಕು, ಆಮೇಲೆ ರೀಪಾಟ್ ಮಾಡ್ಕೊಬೇಕು. ನಾನು ಹೆಚ್ಚಾಗಿ ಕಟಿಂಗಿಂದನೇ ಬೆಳೆಸಿರೋದು. ದಾಸವಾಳ ಗಿಡ ಆಗಲಿ ಮತ್ತು ರೋಸ್ ಗಿಡಗಳಾಗಲಿ ನಾನು ಹೆಚ್ಚಾಗಿ ಕಟಿಂಗಿಂದನೇ ಬೆಳೆಸ್ಕೊಂಡಿರೋದು ನೋಡಿ. ಇನ್ನು ಈ ಕಡೆ ಲೈನಲ್ಲಿ ನಾನು ಕನಕಾಂಬರ ಗಿಡ ನೆಟ್ಟಿದ್ದೀನಿ ನೋಡಿ. ಕನಕಾಂಬರ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಅರಳಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾವೆ ನೋಡಿ. ಇದಕ್ಕೆಲ್ಲ ಏನು ಮದ್ದು ಅಂದರೆ ನಾವು ಬಳಸೋ ಗೊಬ್ಬರ. ಈಗ ನಾವು ಹೊರಗಡೆಯಿಂದ ತರ್ತೀವಿ, ಅದು ಆರ್ಗಾನಿಕ್ಕಾಗಿ ಬೆಳೆದಿರ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ನಾವೇ ಬೆಳೆದ್ರೆ ಆರ್ಗಾನಿಕ್ಕಾಗಿ ನಾವು ಬೆಳ್ಕೊಬೋದು. ತುಂಬ ಬಿಸಿಲಿರೋದ್ರಿಂದ ಜಾನಿ ನೋಡಿ ಅಲ್ಲಿ ನೆರಳಲ್ಲಿ ಕೂತಿದ್ದಾನೆ ಪಾಪ ನೋಡಿ. ಅಲ್ಲಿ ಹೋಗಿ ಕೂತಿದ್ದಾನೆ. ಇಲ್ಲ ಸೋಲಾರ್ ಅಡಿಲಿ ಹೋಗಿ ಕೂತ್ಕೊತಾನೆ, ಇಲ್ಲ ಅಲ್ಲಿ ಒಂದೊಂದು ಲೈನಲ್ಲಿ ಇದೆಯಲ್ಲ ಗಿಡಗಳು, ಅಲ್ಲಿ ಸ್ವಲ್ಪ ನೆರಳಿರುತ್ತೆ ಬೆಳಗ್ಗೆ ಟೈಮಲ್ಲಿ, ಅಲ್ಲಿ ಹೋಗಿ ಕೂತ್ಕೊತಾನೆ. ಸಿಕ್ಕಾಬಟ್ಟೆ ಬಿಸಿಲು. ವಾಯ್ಸ್ ಕೊಡಬೇಕಾದ್ರೆ ಜಾನಿ ಡಿಸ್ಟರ್ಬ್ ಮಾಡ್ತಿದ್ದಾನೆ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಕನಕಾಂಬರ ಹೂವು ನಮಗೆ ಡೈಲಿ ಒಂದೊಂದು ಮೊಳದಷ್ಟು ಹೂವು ಸಿಗುತ್ತೆ. ಕಾವ್ಯ ಡೈಲಿ ಒಂದೊಂದು ಮೊಳ ಕನಕಾಂಬರ ಹೂವು ಮುಡ್ಕೊಂಡು ಹೋಗ್ತಾಳೆ. ಜಾನಿ ನೋಡಿ ಅಲ್ಲಿ ಎಲ್ಲೂ ಜಾಗ ಇಲ್ಲ ಅಂತ ನೋಡಿ ಅಲ್ಲಿ ಎಲ್ಲಿ ನುಸ್ಕೊಂಡು ಬರ್ತಾನೆ. ಹಿಂಗೆ ಒಟ್ಟಿನಲ್ಲಿ ಅವನು ವೀಡಿಯೋ ಮಾಡೋವಾಗ ಅವ್ನು ಎಂಟ್ರಿ ಕೊಡಲೇಬೇಕು. ಅವನು ಎಂಟ್ರಿ ಇಲ್ಲ ಅಂದರೆ ಆಗೋದೇ ಇಲ್ಲ ಅವನಿಗೆ.
ಕಮೆಂಟಲ್ಲಿ ಒಬ್ಬರು ಹೇಳಿದರು, ನಮಗೆ ಪ್ರಾಣಿ ಅಂದರೆ ತುಂಬ ಇಷ್ಟ, ಜಾನಿನ ಎಲ್ಲ ವಿಡಿಯೋದಲ್ಲೂ ತೋರಿಸಿ ಅಂತ ಕಮೆಂಟ್ ಮಾಡಿದರು. ನೋಡಿ ಇವಾಗ ಅವನನ್ನು ನಾವೇನು ಕರೆಯೋದೇ ಬೇಕಾಗಿಲ್ಲ, ಅವನೇ ಬರ್ತಾನೆ ವಿಡಿಯೋದೊಳಗೆ. ಜಾನಿಗೆ ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ಟವ್ರೆ, ನಮಗಿನ್ನ ಜಾನಿನೇ ಗುರ್ತಿಡಿತಾವ್ರೆ ಜಾಸ್ತಿ. ಜಾನಿ ಬಗ್ಗೆ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಲ್ಲ, ಕಮೆಂಟ್ ನೋಡ್ತಾ ಇದ್ರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ಇದೇ ಥರ ನಿಮ್ಮ ಸಪೋರ್ಟು ನಮಗೆ ಯಾವಾಗಲೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಜಾನಿ ನಾವು ಎಲ್ಲಿರ್ತೀವೋ ಅಲ್ಲಿ ಅವನು ಇದ್ದೇ ಇರ್ತಾನೆ, ನಮ್ಮನ್ನು ಒಂದು ಸೆಕೆಂಡು ಬಿಟ್ಟಿರೋದಿಲ್ಲ ಪಾಪ. ಅವನು ಚಳಿ ಆಗಲಿ ಮಳೆ ಆಗಲಿ ಬಿಸಿಲಾಗಲಿ ಅಲ್ಲಿರ್ತಾನೆ. ನೋಡಿ ನಾನು ಎಲ್ಲಿರ್ತೀನೋ ಅಲ್ಲಿರ್ತಾನೆ, ಒಂದು ಸೆಕೆಂಡ್ ನಾನು ಕಾಣಿಸಿಲ್ಲ ಅಂದ್ರೂ ಹುಡ್ಕಾಡ್ತಿರ್ತಾನೆ ಅವನು. ಟೊಮೊಟೊ ಹಣ್ಣಾಗಿದೆಯಾ ಅಂತ ನೋಡ್ತಾ ಇದ್ದೆ, ಅದಿನ್ನೂ ದೋರಣ್ಣಾಗಿದೆ, ಅದಕ್ಕೆ ನಾನು ಅದನ್ನು ಹಾರ್ವೆಸ್ಟ್ ಮಾಡಲಿಲ್ಲ. ಇನ್ನು ಈ ಕಡೆ ನೋಡಿ ಒಂದು ಲೈನಲ್ಲಿ ಸೇವಂತಿಗೆ ಗಿಡ, ಅದು ಸೇವಂತಿಗೆ ಹೂವು ನಾನೇನು ಹೆಚ್ಚಾಗಿ ಕುಯ್ಕೊಳಲ್ಲ, ದಾಸವಾಳ ಹೂವೇ ಜಾಸ್ತಿ ಸಿಗುತ್ತಲ್ಲ ಅಂತ ನಾನು ಕುಯ್ಯೋದಿಲ್ಲ. ಇದು ನೋಡಿ ಆಲೆ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಸೇವಂತಿಗೆ ಹೂವು, ಅದು ಹಾರ್ವೆಸ್ಟ್ ಮಾಡಬೇಕಿತ್ತು. ಹೂವೇ ಜಾಸ್ತಿ ಇದೆಯಲ್ಲ ಅಂದ್ಬಿಟ್ಟು ನಾನು ಅದೇನು ಹಾರ್ವೆಸ್ಟ್ ಮಾಡಲಿಲ್ಲ. ಇರಲಿ ನೋಡೋಕ್ಕೂ ಚೆನ್ನಾಗಿರುತ್ತಲ್ಲ, ಹಂಗೆ ಗಿಡದಲ್ಲಿ ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟೆ. ಇನ್ನು ಕನಕಾಂಬರ ಹೂವು ಮಾತ್ರ ಎಲ್ಲನೂ ಹಾರ್ವೆಸ್ಟ್ ಮಾಡ್ತಿದ್ದೀನಿ, ಏಕೆಂದರೆ ಇನ್ನು ನಾಳೆ ಕಾವ್ಯ ಸ್ಕೂಲಿಗೆ ಹೋಗ್ತಾಳಲ್ಲ, ಅವಾಗ ಬೇಕಲ್ಲ ಅಂತ ಅಂದ್ಬಿಟ್ಟು ಅವು ಮಾತ್ರ ಹಾರ್ವೆಸ್ಟ್ ಮಾಡ್ಕೊತಿದ್ದೀನಿ. ಮಳ್ಳೆ ಹೂವನ್ನು ಸಿಗೋದು ನಮಗೆ ಡೈಲಿ 2 ಮೊಳ ಹೂವು ಸಿಗೋದು, ಕೋತಿಗಳಿಂದ ನಮ್ಗೆ ಅದು ಇಲ್ದಂಗೆ ಆಗೋಯ್ತು. ನೋಡೋಣ, ಇವಾಗ ಚಿಗುರ್ತಾ ಇದೆ, ನೆಕ್ಸ್ಟ್ ಏನಾದರೂ ಬಿಡುತ್ತೋ ಏನೋ ನೋಡಬೇಕು. ನೋಡಿ ಎಷ್ಟೊಂದು ಹೂವು ಸಿಕ್ಕಿದೆ, ತೋರಿಸ್ತಿದ್ದೀನಿ ನೋಡಿ, ಅರ್ಧ ಬಕೆಟಷ್ಟು ಹೂವು ಸಿಕ್ಕಿದ್ದಾವೆ. ಮನೆಗೆ ತಗೊಬಂದು ಹೂವು ಎಲ್ಲನೂ ಡಿವೈಡ್ ಮಾಡ್ತಾಯಿದ್ದೀನಿ. ನೋಡಿ ನಾನು ಡಿವೈಡ್ ಮಾಡಿ ದಾಸವಾಳ ಹೂವು ಒಂದು ಕವರಲ್ಲಿ ಹಾಕಿಟ್ಟಿರ್ತೀನಿ, ಇನ್ನು ಕನಕಾಂಬರ ಹೂವು ಮತ್ತು ಮಲ್ಲಿಗೆ ಹೂವು ಎಲ್ಲ ಒಂದು ಸಪ್ರೇಟ್ ಬೇರೆ ಕವರಲ್ಲಿ ಹಾಕಿ ಇಟ್ಟಿರ್ತೀನಿ. ಫ್ರಿಜ್ಜಲ್ಲಿಟ್ಟರೆ ಇನ್ನು ನಮಗೆ ನಾಳೆಗೆ ಪೂಜೆಗೆಲ್ಲ ಹೂವು ಬೇಕಾಗುತ್ತೆ ಅಂತ ನಾನು ಈ ಥರ ಹಾಕಿ ಇಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ, ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.